ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಅಡಿಕೆ ತೋಟನ ಕಟಾಪಿಗೆ ಸಮಯ ಹತ್ತಿರ ಬರೋದ್ರಿಂದ ಯಾವ ಮಾರ್ಗದಲ್ಲಿ ನಾವು ಹೋದರೆ ಹೆಚ್ಚು ಲಾಭವನ್ನು ಮಾಡ್ಬೋದು. ಒಂದು ಸ್ವಂತಕ್ಕೆ ಮಾಡೋದ್ರಿಂದ, ಎರಡನೇದು ಹಸೆಕಾಯಿ ಕೊಡೋದ್ರಿಂದ, ಮೂರನೇದು ಒಣಡಿಕೆ ಕೊಡೋದ್ರಿಂದ, ಈ ಮೂರರಲ್ಲಿ ಹೆಚ್ಚು ಲಾಭ ಮಾಡೋದು ಯಾವುದು, ರೈತ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ವಿವರಣೆಯನ್ನು ಇವತ್ತು ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ರೈತರು ವರ್ಷ ಪೂರ್ತಿ ಗೊಬ್ಬರ, ನೀರು ಮುಂತಾದ ರೀತಿಯ ಆರೈಕೆಯನ್ನು ತಾವುಗಳು ಮಾಡಿ ಉತ್ತಮವಾದ ಫಸಲನ್ನು ರೆಡಿ ಮಾಡಿರ್ತೀರ. ಮಾರ್ಕೆಟಿಂಗ್ ದ್ವಂದ್ವದಿಂದ ನೀವು ಕನ್ಫ್ಯೂಸ್ ಆಗಿ ಬೆಳೆದಿದ್ದೀರ ಕಷ್ಟಪಟ್ಟು, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಲಾಭ ಮಾಡ್ಕೋಬೇಕು. ಫಸ್ಟ್ ಪರ್ಸನ್ ನೀವಾಗಿರ್ಬೇಕು. ನಿಮ್ಮ ತೋಟದಲ್ಲಿ ಉತ್ತಮವಾಗಿ ಲಾಭ ಮಾಡ್ತಕ್ಕಂಥ ಫಸ್ಟ್ ಪರ್ಸನ್ ನೀವಾಗಿರಬೇಕು. ನೀವಾಗಿರಬೇಕು ಅಂದರೆ ಆಯ್ಕೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡಿರಬೇಕು. ನೋಡಿ, ಯಾವುದೇ ಒಬ್ಬ ರೈತ ಅಡಿಕೆ ತೋಟನೇ ಬೆಳೆಸಿದ್ದೀರ 6 ವರ್ಷ ಪೂರ್ತಿ ಅದಕ್ಕೆ ಫಲವತ್ತತೆಯನ್ನು ಮಾಡಿದ್ದೀರ, ಅಚ್ಚುಕಟ್ಟಾಗಿ ನೀರು ಗೊಬ್ಬರ ಮತ್ತೊಂದೆಲ್ಲ ಮಾಡಿದ್ದೀರ. ಯಾಕೆ ನೀವು ಸ್ವಂತಕ್ಕೆ ಮಾಡಬಾರ್ದು? ನನ್ನ ಪ್ರಶ್ನೆ. ಸ್ವಂತಕ್ಕೆ ಮಾಡೋದಕ್ಕೆ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳೇನು? ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬ ರೈತನೂ ಪ್ರಶ್ನೆ ಮಾಡ್ಕೊತ ಹೋಗಬೇಕು. ಯಾಕೆ ಅಂದರೆ, ಸ್ವಂತಕ್ಕೆ ನೀವು ಕಟಾಪನ್ನು ಮಾಡಿಸಿ ಆರೈಕೆಯನ್ನು ಮಾಡಿ ಅದನ್ನು ಕರಪಡಿಯನ್ನು ಮಾಡಿ ಮಾರ್ಕೆಟಿಗೆ ತಗೊಂಡು ಹೋದರೆ ಬಂದಿರತಕ್ಕಂಥ ಪರಿಪೂರ್ಣ ಲಾಭವನ್ನು ತಾವುಗಳೇ ಅನುಭವಿಸ್ತೀರ. ಅದರ ಖರ್ಚು ಏನಂದರೆ ಕೂಲಿ ಸುಲಿಸೋದು. ಮಿಷಿನ್ ಬಂದಿದೆ, ಇವತ್ತು ಮಿಷಿನ್ ಸುಲಿಗೆ ಇದೆ, ಕೈ ಸುಲಿಗೆ ಮಾಡ್ತಾರೆ, ಮಿಷಿನ್ ಸುಲಿಗೆ ಮಾಡ್ತಾರೆ. ಇಂಥ ಅನುಕೂಲಗಳಿದ್ದು ತಾವುಗಳು ಯಾಕೆ ಸ್ವಂತಕ್ಕೆ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಹೆಚ್ಚು ಲಾಭ ಮಾಡಬೇಕು ನಿಮ್ಮ ತೋಟದಲ್ಲಿ ಅಂದರೆ ಮೊದಲ ಆಯ್ಕೆಯನ್ನು ನೀವು ಸ್ವಂತಕ್ಕೆ ಮಾಡೋದನ್ನು ಆಯ್ಕೆ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ ನೀವು ಲೇಬರ್ ಖರ್ಚು ಬಿಟ್ಟರೆ ಇನ್ಯಾವುದು ನಿಮಗೆ ಹೆಚ್ಚುವರಿಯಾಗಿ ಖರ್ಚು ಬರೋದಿಲ್ಲ. ಖಂಡಿತವಾಗಿಯೂ ನಿಮಗೆ ಗೊರುಬ್ಲು, ಗೋಟು, ಅದಲ್ಲದೆ ಧೂಳು ಸಮೇತ ನೀವು ಮಾರ್ಕೆಟಿಗೆ ಮಾರ್ಬೋದು. ಅಡಿಕೆ ಜೊತೆಗೆ ಎಲ್ಲ ರೀತಿಯದ್ದು ನಿಮಗೆ ಕೊನೆ ಗೊರುಬ್ಲು ಗೋಟಲ್ಲಿ ಖರ್ಚು ಕೂಲಿ ಎಲ್ಲ ಹೊರಟೋಗಿರುತ್ತೆ, ಅಡಿಕೆದೆಲ್ಲ ಲಾಭ ಆಗಿರುತ್ತೆ ಸ್ನೇಹಿತರೆ. ಈ ವಿಚಾರವನ್ನು ತಾವುಗಳು ತಿಳ್ಕೊಂಡು ಅಡಿಕೆ ಕೃಷಿಯಲ್ಲಿ ಸ್ವಂತಕ್ಕೆ ಮಾಡೋದಕ್ಕೆ ಪ್ರಾಮುಖ್ಯತೆನ ರೈತರು ಕೊಡಬೇಕು. ಆಗ ನಿಮಗೆ ಅದರ ಆಗುಹೋಗುಗಳ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಚ್ಚುಕಟ್ಟಾಗಿ ಆರೈಕೆ ಕಡೆ ಗಮನ ಕೊಡ್ತೀರಾ, ಇನ್ನೂ ಹೆಚ್ಚು ಲಾಭ ಮಾಡ್ತೀರಾ. ಇದು ನನ್ನ ಮೊದಲ ಆಯ್ಕೆ ಆಗಿರುತ್ತೆ ಸ್ನೇಹಿತರೆ. ಎರಡನೇ ಆಯ್ಕೆ ಏನಪ್ಪ ಅಂದರೆ, ಇಲ್ಲ ನನಗೆ ಸ್ವಂತಕ್ಕೆ ಕರಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ತೋಟ ಉತ್ತಮವಾಗಿ ಬೆಳೆಸಿದ್ದೀನಿ, ನಾನೇನು ಮಾಡ್ತೀನಿ ಅಂದರೆ 1 ಕ್ವಿಂಟಲ್ ಹಸೆಕಾಯಿಯನ್ನು ಕೊಟ್ಬಿಟ್ಟು 13 kg ರೆಡಿ ಅಡಿಕೆ ಒಣ ಅಡಿಕೆಯನ್ನು ನಾನು ತೊಗೊತೀನಿ. 13.5 kg ಕೊಡ್ತಾರೆ ಕೆಲವೊಬ್ಬ ರೈತರು, 14 kg ಖರೀದಿದಾರರು ಕೊಡ್ತಾರೆ ಕೆಲವೊಬ್ಬ ಖರೀದಿದಾರರು. ನಾನು ಈ ರೀತಿ ತೊಗೊತೀನಿ. ಅವನು ನಂಬಿಕಸ್ಥ, ನನಗೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬೇರೆ ಬೆಳೆಗೆ ಅವಲಂಬಿತನಾಗಿದ್ದೀನಿ, ಅಲ್ಲಿ ನಾನು ಹೆಚ್ಚು ಲಾಭ ಮಾಡ್ತೀನಿ. ಇಲ್ಲಿ 1 ಲಕ್ಷ ಅವ್ನು ತಿಂದರೂ ಪರವಾಗಿಲ್ಲ ಒಂದು ಎಕರೆಗೆ, ನಾನು ಅಲ್ಲಿ ಇನ್ನೂ 2-3 ಲಕ್ಷ ಹೆಚ್ಚಾಗಿ ದುಡ್ಕೊತೀನಿ ಅನ್ನೋ ಒಂದು ಉದ್ದೇಶ ಇದ್ದರೆ ಖಂಡಿತವಾಗಿಯೂ ಒಣ ಅಡಿಕೆಗೆ ನೀವು ಕೊಡ್ಬೋದು ಸ್ನೇಹಿತರೆ. 13ರಿಂದ 13.5, 14 kg ಕೆಲವೊಬ್ಬರ ಖರೀದಿದಾರರು ತೋಟಗಳ ಮೇಲೆ ಹೋಗುತ್ತೆ. ಅದು ಎರಡನೇ ಆಯ್ಕೆನ ನೀವು ಇಟ್ಕೋಬೇಕು. ಇವೆರಡೂ ಆಗದೇ ಇದ್ದಾಗ ನೀವು ಹಸೆಕಾಯಿ ಮಾರ್ಕೆಟ್ ರೇಟ್ ಏನಿದೆಯೋ, ಇವತ್ತೇನು ಬಜಾರ್ ನಡೀತಾ ಇದೆಯೋ ಅದರಂತೆ ನೀವು ಅಡಿಕೆಯನ್ನು ಕೊಡಬೇಕಾಗುತ್ತೆ, ಕ್ಯಾಶ್ ದುಡ್ಡನ್ನು ಇಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಹೋದ ವರ್ಷ ಹಸೆಕಾಯಿ ಏನು ನಡೀತು ಅಂದರೆ 5,900ರಿಂದ 6,500ವರೆಗೂ ನಡೀತು ದಾವಣಗೆರೆ ಹಸೆಕಾಯಿ ಅಡಿಕೆ ಮಾರ್ಕೆಟ್. ಈ ರೀತಿ ರೇಟ್ ಇರುತ್ತೆ ಸ್ನೇಹಿತರೆ. ಕಟಾಪಿನ ಸಮಯವನ್ನು ತಾವುಗಳು ತಿಳ್ಕೊಂಡಾಗ ಹಸೆಕಾಯಲ್ಲಿ ದುಡ್ಡು ಮಾಡ್ಬೋದು, ಒಣ ಅಡಿಕೆಯಲ್ಲೂ ದುಡ್ಡು ಮಾಡ್ಬೋದು. 1 ತಿಂಗಳ ಮೇಲೆ 8 ದಿನದಿಂದ 12 ದಿನದ ಒಳಗೆ ಕಟಾಪನ್ನು ನೀವು ಮುಗಿಸ್ಬೇಕು. ಕಟಾಪು ಸ್ಟಾರ್ಟ್ ಮಾಡಿದ ಹಂತದಿಂದ ಕೊನೆಯ ಕಟಾಪಿನವರೆಗೂ. ನೋಡಿ, ಈ ರೀತಿ ನೀವು ನೀಟಾಗಿ ಕಟಾಪನ್ನು ಮಾಡಿಸಿದರೆ ನಿಮ್ಮ ಅಡಿಕೆ ನೀಟಾಗಿ ತೂಕ ಬರುತ್ತೆ. ಅವ್ರಿಗೂ ಮೋಸ ಆಗೋದಿಲ್ಲ, ನಿಮಗೂ ಮೋಸ ಆಗೋದಿಲ್ಲ. ನೀವು ಅಲ್ಲೊಂದು ವಾರ 10 ದಿನ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀರಾ ಅಂದರೆ ರೈತರಿಗೆ ಲಾಸ್ ಆಗುತ್ತೆ ಸ್ನೇಹಿತರೆ. ಈ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ತಾವುಗಳು ನೀವು ಅಡಿಕೆಯನ್ನು ಕರಪಡಿ ಮಾಡೋದನ್ನು ಕಲ್ತ್ಕೋಬೇಕಾಗಿರುತ್ತೆ. ನೋಡಿ, ಎಲ್ಲದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ, ಒಂದು ಸರಿ ಎಷ್ಟೇ ಕಷ್ಟ ಆಗಲಿ ನಾನು ಸ್ವಂತಕ್ಕೆ ಮಾಡೋಣ ಅಂತ ಹೊಸದಾಗಿ ಮಾಡಿರ್ತಕ್ಕಂಥ ರೈತರು ಪ್ರಯತ್ನ ಪಡಿ.
ಅದರ ಲಾಭಗಳನ್ನು ನಿಮಗೆ ಅನುಭವಿಸಿದಾಗ ಮುಂದಿನ ದಿನಗಳಲ್ಲಿ ತೋಟವನ್ನು ನಾನು ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಕರಪಡಿ ಮಾಡಬೇಕು, ತೋಟ ಖರೀದಿ ಕೊಟ್ಟರೆ ಯಾವ ರೀತಿ ಕೊಡಬೇಕು ಅನ್ನೋ ಒಂದು ಅನುಭವ ಬರುತ್ತೆ ಸ್ನೇಹಿತರೆ. ಈ ರೀತಿ ರೈತರು ಪ್ರಗತಿ ಹೊಂದ್ಬೋದು, ರೈತರು ಮಾದರಿ ಕೂಡ ಆಗ್ಬೋದು. ಈ ರೀತಿ ಆರಂಭ ಮಾಡ್ತಾ ಹೋಗಿ, ಹೊಸದಾಗಿ ಏನಾದರೂ ಮಾಡ್ತಾ ಹೋಗಿ. ಹಳೆಯದಕ್ಕೆ ಜಗೆ ಬೀಳಬೇಡಿ. ಯಾವಕ್ಕಂದರೆ ಹಳೆಯದಕ್ಕೆ ಜಗೆ ಬಿದ್ದಾಗ ನೀವು ನಷ್ಟದಲ್ಲೇ ಇರ್ತೀರ. ನಿಮ್ಮನ್ನು ಹಾಳು ಮಾಡೋರೇ ಇರ್ತಾರೆ ಹೊರತು ನಿಮ್ಮನ್ನು ಉದ್ಧಾರ ಮಾಡೋರು ತುಂಬ ಕಮ್ಮಿ. ಎಲ್ಲ ಉದ್ಧಾರ ಆಗೋಕ್ಕೆ ನಿಮ್ಮ ಹತ್ರ ಬರೋದು. ಈ ವಿಚಾರಗಳನ್ನೆಲ್ಲ ತಾವುಗಳು ತಲೆಯಲ್ಲಿ ಇಟ್ಕೋಬೇಕು. ನೋಡಿ, ಅಡಿಕೆಯಲ್ಲಿ ಮುಖ್ಯವಾಗಿ ಪ್ರಥಮವಾಗಿ ಸ್ವಂತಕ್ಕೆ ಮಾಡೋದು, ಎರಡನೇದು ಒಣಡಿಕೆ ಕೊಡೋದು. ಒಣಡಿಕೆಗೆ ಯಾಕೆ ಕೊಡಬೇಕು ಅಂದರೆ, ಈ ಒಣಡಿಕೆ ತೊಗೊಳೋ ಸಮಯದಲ್ಲಿ ಇಲ್ಲ ತೊಗೊಂಡು ಮನೇಲಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರೇಟ್ ಆದಾಗ ನೀವು ಮಾರುವುದು, ಆಗ ನೀವು ಹೆಚ್ಚು ಲಾಭ ಮಾಡ್ಬೋದು ಸ್ನೇಹಿತರೆ. ಅಡಿಕೆಯನ್ನು ಸ್ಟಾಕ್ ಇಟ್ಕೊಂಡು ಮಾರ್ತಕ್ಕಂಥವನು ಸಾಲ ಇದ್ದವನು ಖಂಡಿತವಾಗಿಯೂ ಮಾರ್ತಾನೆ. ಇವೆಲ್ಲ ವಿಚಾರ ನನಗೂ ತಿಳಿದಿದೆ. ನಾನು ತಿಳಿಸಿರ್ತಕ್ಕಂಥ ವಿಚಾರಗಳಲ್ಲಿ ನಿಮ್ಮ ಆಯ್ಕೆ ಯಾವುದು, ಮುಂದೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಒಂದು ಸ್ವಲ್ಪ ನಿಮಗಿರ್ತಕ್ಕಂಥ ಸಮಸ್ಯೆ ಏನು, ಸ್ವಂತಕ್ಕೆ ಮಾಡೋದಕ್ಕೆ ಅಂತ ಎಲ್ಲ ಯೋಚನೆ ಮಾಡಿ ಸಾಧ್ಯವಾದರೆ ಸ್ವಂತಕ್ಕೆ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿಯನ್ನು ತಿಳಿಸಿದ್ದೇನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ. ಧನ್ಯವಾದಗಳು.